ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನಾಲು ಬಳಸುವಂತಹ 25 ನಕಾರಾತ್ಮಕ ವಾಕ್ಯಗಳು ಅಂದರೆ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನಾನು ಶಾಲೆಗೆ ಹೋಗುವುದಿಲ್ಲ. ನಾನು ಶಾಲೆಗೆ ಹೋಗುವುದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್. ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್. ನೀನು ಇವತ್ತು ತುಂಬ ಸಂತೋಷವಾಗಿ ಕಾಣ್ತಾ ಇಲ್ಲ. ನೀನು ಯಾಕೋ ಇವತ್ತು ತುಂಬ ಖುಷಿಯಾಗಿ ಏನು ಕಾಣ್ತಾ ಇಲ್ಲ ಅನ್ನುವ ಅರ್ಥದ ವಾಕ್ಯ ಇದು. ಯು ಡೋಂಟ್ ಲುಕ್ ವೆರಿ ಹ್ಯಾಪಿ ಟುಡೇ. ಯು ಡೋಂಟ್ ಲುಕ್ ವೆರಿ ಹ್ಯಾಪಿ ಟುಡೇ. ಅವನು ಕ್ರಿಕೆಟ್ ಆಡಲು ಇಷ್ಟಪಡೋದಿಲ್ಲ. ಅವನು ಯಾವುದೋ ಬೇರೆ ಗೇಮನ್ನು ಇಷ್ಟಪಡ್ತಾನೆ, ಕ್ರಿಕೆಟ್ ಆಡೋಕ್ಕೆ ಇಷ್ಟಪಡಲ್ಲ ಅನ್ನುವ ಅರ್ಥದ ವಾಕ್ಯ ಇದು. ಹಿ ಡಸಂಟ್ ಲೈಕ್ ಟು ಪ್ಲೇ ಕ್ರಿಕೆಟ್. ಹಿ ಡಸಂಟ್ ಲೈಕ್ ಟು ಪ್ಲೇ ಕ್ರಿಕೆಟ್. ನಾನು ಅವನಿಗೆ ಯಾವುದೇ ರೀತಿಯಿಂದಲೂ ಸಂಬಂಧಿಸಿಲ್ಲ. ಅವನಿಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾನು ಅವನಿಗೆ ಯಾವುದೇ ರೀತಿಯಿಂದಲೂ ಸಂಬಂಧಿಸಿಲ್ಲ. ಅದನ್ನು ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಐ ಆಮ್ ನಾಟ್ ರಿಲೇಟೆಡ್ ಟು ಹಿಮ್ ಇನ್ ಎನಿ ವೇ. ಐ ಆಮ್ ನಾಟ್ ರಿಲೇಟೆಡ್ ಟು ಹಿಮ್ ಇನ್ ಎನಿ ವೇ. ನಾವು ಎಲ್ಲಿಗೂ ಹೋಗುತ್ತಿಲ್ಲ. ನಾವೆಲ್ಲಿಗೂ ಹೋಗ್ತಾ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಎನಿವೇರ್. ವಿ ಆರ್ ನಾಟ್ ಗೋಯಿಂಗ್ ಎನಿವೇರ್. ಇದು ಸ್ಮಾರ್ಟ್ ಫೋನ್ ಅಲ್ಲ. ಇದು ನೋಡೋಕೆ ಸ್ಮಾರ್ಟ್ ಫೋನ್ ಥರ ಇದೆ, ಆದರೆ ಸ್ಮಾರ್ಟ್ ಫೋನ್ ಅಲ್ಲ ಅನ್ನುವ ಅರ್ಥದ ವಾಕ್ಯ ಇದು. ದಿಸ್ ಈಸ್ ನಾಟ್ ಅ ಸ್ಮಾರ್ಟ್ ಫೋನ್. ದಿಸ್ ಈಸ್ ನಾಟ್ ಅ ಸ್ಮಾರ್ಟ್ ಫೋನ್. ಅವಳು ಚಾಕ್ಲೇಟ್ ತಿಂತಾ ಇರಲಿಲ್ಲ. ಅವಳು ಚಾಕೊಲೇಟ್ ತಿನ್ನುತ್ತಿರಲಿಲ್ಲ. ಶಿ ವಾಸ್ ನಾಟ್ ಈಟಿಂಗ್ ಚಾಕ್ಲೇಟ್. ಶಿ ವಾಸ್ ನಾಟ್ ಈಟಿಂಗ್ ಚಾಕ್ಲೇಟ್. ನನಗೆ ನಿನ್ನ ಶರ್ಟ್ ಕಲರ್ ಇಷ್ಟ ಆಗಲಿಲ್ಲ. ನನಗೆ ನಿನ್ನ ಶರ್ಟ್ ಇದೆಯಲ್ಲ, ಅದರದ್ದು ಕಲರ್ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ದ ಕಲರ್ ಆಫ್ ಯುವರ್ ಶರ್ಟ್. ಐ ಡೋಂಟ್ ಲೈಕ್ ದ ಕಲರ್ ಆಫ್ ಯುವರ್ ಶರ್ಟ್. ಈ ಲಿಫ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಲಿಫ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ದಿಸ್ ಲಿಫ್ಟ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ನೋಡಿ, ಇಲ್ಲಿ ಲಿಫ್ಟ್ ಅನ್ನುವ ಜಾಗದಲ್ಲಿ ಯಾವುದೇ ಮೆಷಿನರಿ ಟೂಲ್ಸನ್ನು ಹೆಸರಿಸಿ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ ಅಂತ ನಾವು ಹೇಳ್ಬೋದು. ಉದಾಹರಣೆಗೆ, ದಿಸ್ ಟಿವಿ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ದಿಸ್ ಮಿಕ್ಸಿ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ದಿಸ್ ವಾಷಿಂಗ್ ಮಿಷಿನ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ದಿಸ್ ಐರನ್ ಬಾಕ್ಸ್ ಈಸ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ. ನೋಡಿ, ಯಾವುದೇ ಎಲೆಕ್ಟ್ರಾನಿಕ್ ಮೆಟೀರಿಯಲ್ನ ನಾವು ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ ಅಂದರೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದಕ್ಕೆ ಜಸ್ಟ್ ಲಿಫ್ಟ್ ಅನ್ನುವ ಜಾಗದಲ್ಲಿ ಆ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಹೆಸರಿಸಿ ವಾಕ್ಯವನ್ನು ಬದಲಾಯಿಸ್ತಾ ಹೋಗ್ಬೋದು. ನಾನು ನಿನ್ನೆ ರಾತ್ರಿಯಿಂದ ಏನನ್ನೂ ತಿಂದಿಲ್ಲ. ನಿನ್ನೆ ರಾತ್ರಿಯಿಂದನೂ ನಾನೇನು ತಿಂದಿಲ್ಲ. ಐ ಹ್ಯಾವಂಟ್ ಈಟನ್ ಎನಿಥಿಂಗ್ ಸಿನ್ಸ್ ಲಾಸ್ಟ್ ನೈಟ್. ಐ ಹ್ಯಾವಂಟ್ ಈಟನ್ ಎನಿಥಿಂಗ್ ಸಿನ್ಸ್ ಲಾಸ್ಟ್ ನೈಟ್. ನೀನು ಹಣವನ್ನು ನೀರಿನಂತೆ ಖರ್ಚು ಮಾಡಬಾರ್ದು. ನೀನು ಹಣವನ್ನು ನೀರಿನ ಹಾಗೆ ಖರ್ಚು ಮಾಡಬಾರ್ದು. ಇದೊಂದು ಸಜೆಷನ್ ರೀತಿ ಇದೆ. ಸಾಮಾನ್ಯವಾಗಿ ಸಜೆಷನ್ಗಳನ್ನು ಕೊಡುವ ಸಂದರ್ಭದಲ್ಲಿ ನಾವು ಶುಡ್ ಬಳಸ್ತೀವಿ ಸಾಮಾನ್ಯವಾಗಿ. ಸೊ ಯು ಶುಡಂಟ್ ಸ್ಪೆಂಡ್ ಯುವರ್ ಮನಿ ಲೈಕ್ ವಾಟರ್. ಯು ಶುಡಂಟ್ ಸ್ಪೆಂಡ್ ಯುವರ್ ಮನಿ ಲೈಕ್ ವಾಟರ್. ಅವರು 10 ಗಂಟೆವರೆಗೆ ಮನೆಗೆ ಹಿಂದಿರುಗಿರಲಿಲ್ಲ. ಅವರು 10 ಗಂಟೆವರೆಗೆ ಮನೆಗೆ ಹಿಂದಿರುಗಿರಲಿಲ್ಲ. ದೇ ಡಿಡ್ ನಾಟ್ ರಿಟರ್ನ್ ಹೋಮ್ ಟಿಲ್ 10 o'clock. ದೇ ಡಿಡ್ ನಾಟ್ ರಿಟರ್ನ್ ಹೋಮ್ ಟಿಲ್ 10 o'clock. ನನಗೆ ಮೀಟಿಂಗ್ಗೆ ಹಾಜರಾಗಲು ಆಗ್ತಾ ಇಲ್ಲ. ನನಗೆ ಮೀಟಿಂಗ್ಗೆ ಅಟೆಂಡ್ ಆಗೋಕ್ಕೆ ಆಗ್ತಾ ಇಲ್ಲ. ಐ ವಿಲ್ ನಾಟ್ ಏಬಲ್ ಟು ಅಟೆಂಡ್ ದ ಮೀಟಿಂಗ್. ಐ ವಿಲ್ ನಾಟ್ ಏಬಲ್ ಟು ಅಟೆಂಡ್ ದ ಮೀಟಿಂಗ್. ಅವನು ಬರುತ್ತಿಲ್ಲ ಎಂದು ಹೇಳಲು ಕಾಲ್ ಕೂಡ ಮಾಡಲಿಲ್ಲ. ಅವನು ಬರಲಿಲ್ಲ, ಬಟ್ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಒಂದು ಕಾಲ್ ಕೂಡ ಮಾಡಿಲ್ಲ ಅನ್ನುವ ಅರ್ಥದ ವಾಕ್ಯ ಇದು. ಹಿ ಡಿಡಂಟ್ ಈವನ್ ಕಾಲ್ ಟು ಸೇ ಹಿ ವಾಸಂಟ್ ಕಮಿಂಗ್. ಹಿ ಡಿಡಂಟ್ ಈವನ್ ಕಾಲ್ ಟು ಸೇ ಹಿ ವಾಸಂಟ್ ಕಮಿಂಗ್. ಪರೀಕ್ಷೆಯ ಸಂದರ್ಭದಲ್ಲಿ ನಾನು ಆರಾಮಾಗಿರಲಿಲ್ಲ. ಪರೀಕ್ಷೆಯ ಟೈಮಲ್ಲಿ ನಾನು ಹುಷಾರಿರಲಿಲ್ಲ, ಆರಾಮಿರಲಿಲ್ಲ. ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಡ್ಯೂರಿಂಗ್ ದ ಟೆಸ್ಟ್. ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಡ್ಯೂರಿಂಗ್ ದ ಟೆಸ್ಟ್. ನಾನು ನಿನ್ನ ಸ್ನೇಹಿತ ಅಲ್ಲ. ಐ ಆಮ್ ನಾಟ್ ಯುವರ್ ಫ್ರೆಂಡ್. ಐ ಆಮ್ ನಾಟ್ ಯುವರ್ ಫ್ರೆಂಡ್. ನಾನು ನಿನ್ನ ಎನಿಮಿ ಅಲ್ಲ ಅಥವಾ ನಾನು ನಿನ್ನ ಶತ್ರು ಅಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಯುವರ್ ಎನಿಮಿ. ಐ ಆಮ್ ನಾಟ್ ಯುವರ್ ಎನಿಮಿ. ಅವನು ಪ್ರಪಂಚದಲ್ಲಿಯೇ ಉತ್ತಮ ಹಾಕಿ ಆಟಗಾರನಲ್ಲ. ಪ್ರಪಂಚದಲ್ಲಿಯೇ ದಿ ಬೆಸ್ಟ್ ಆಟಗಾರ ಅವನೇನಲ್ಲ ಅನ್ನುವ ಅರ್ಥದ ವಾಕ್ಯ ಇದು. ಹಿ ಈಸ್ ನಾಟ್ ದ ಬೆಸ್ಟ್ ಹಾಕಿ ಪ್ಲೇಯರ್ ಇನ್ ದ ವರ್ಲ್ಡ್. ಹಿ ಈಸ್ ನಾಟ್ ದ ಬೆಸ್ಟ್ ಹಾಕಿ ಪ್ಲೇಯರ್ ಇನ್ ದ ವರ್ಲ್ಡ್. ಅವಳು ನಿನ್ನೆ ಅಲ್ಲಿ ಇರಲಿಲ್ಲ. ಅವಳು ನಿನ್ನೆ ಅಲ್ಲಿ ಇರಲಿಲ್ವಲ್ಲ ಅಂತ ಹೇಳ್ತಿರ್ತೀವಲ್ಲ. ಶಿ ವಾಸ್ ನಾಟ್ ದೇರ್ ಎಸ್ಟರ್ಡೇ. ಶಿ ವಾಸ್ ನಾಟ್ ದೇರ್ ಎಸ್ಟರ್ಡೇ. ಅವರು ಇಲ್ಲಿ ಇಲ್ಲ. ಅವರು ಇಲ್ಲಿಲ್ಲ. ದೇ ಆರ್ ನಾಟ್ ಹಿಯರ್. ದೇ ಆರ್ ನಾಟ್ ಹಿಯರ್. ಅದು ಕಷ್ಟ ಆಗಿರಲಿಲ್ಲ. ಇದು ಕಷ್ಟ ಆಗಿರಲಿಲ್ಲ. ಇಟ್ ವಾಸ್ ನಾಟ್ ಡಿಫಿಕಲ್ಟ್. ಇಟ್ ವಾಸ್ ನಾಟ್ ಡಿಫಿಕಲ್ಟ್. ಇದು ನನ್ನ ಮೊಬೈಲ್ ಅಲ್ಲ. ಇದು ನನ್ನ ಮೊಬೈಲ್ ಅಲ್ವೇ. ದಿಸ್ ಈಸ್ ನಾಟ್ ಮೈ ಮೊಬೈಲ್. ದಿಸ್ ಈಸ್ ನಾಟ್ ಮೈ ಮೊಬೈಲ್. ನೀನು ಇಂಜಿನಿಯರ್ ಅಲ್ಲ. ನನಗೆ ಗೊತ್ತಾಯಿತು ನೀನು ಇಂಜಿನಿಯರ್ ಅಲ್ಲ ಅಂತ ಹೇಳ್ತಿರ್ತೀವಲ್ಲ.
ಯು ಆರ್ ನಾಟ್ ಎನ್ ಇಂಜಿನಿಯರ್. ಐ ನೋ ಯು ಆರ್ ನಾಟ್ ಎನ್ ಇಂಜಿನಿಯರ್. ಅವರು ಇಲ್ಲಿಗೆ ಹತ್ತಿರ ವಾಸವಿಲ್ಲ. ಅವರು ತುಂಬ ದೂರದಲ್ಲೆಲ್ಲೋ ಇದ್ದಾರೆ. ಇಲ್ಲೆಲ್ಲೋ ಇದ್ದಾರೆ ಅಂತ ಹೇಳ್ತಾರೆ, ಎಲ್ಲೋ ದೂರದಲ್ಲಿದ್ದಾರೆ, ಬಟ್ ಇಲ್ಲಿಗೆ ಹತ್ತಿರದಲ್ಲಿ ವಾಸವಿಲ್ಲ ಅಂತ ಹೇಳ್ತಿರ್ತೀವಿ ತುಂಬ ಸರಿ. ಅದನ್ನು ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ದೇ ಡೋಂಟ್ ಲಿವ್ ನಿಯರ್ ಹಿಯರ್. ದೇ ಡೋಂಟ್ ಲಿವ್ ನಿಯರ್ ಹಿಯರ್. ಕ್ಷಮಿಸಿ, ಇದು ನನ್ನದಲ್ಲ. ಕ್ಷಮಿಸಿ, ಇದು ನನ್ನದಲ್ಲ. ಐ ಆಮ್ ಸಾರಿ, ದಿಸ್ ಇಸ್ ನಾಟ್ ಮೈನ್. ಐ ಆಮ್ ಸಾರಿ, ದಿಸ್ ಇಸ್ ನಾಟ್ ಮೈನ್. ಕಿಶನ್ ಸತ್ಯ ಹೇಳ್ತಾ ಇಲ್ಲ. ಇಲ್ಲಿ ಕಿಶನ್ ಅನ್ನೋದು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೊಂಡಿರೋ ಹೆಸರು. ನೀವು ಇಲ್ಲಿ ಯಾವುದೇ ಹೆಸರನ್ನ ಚೇಂಜ್ ಮಾಡಿ ವಾಕ್ಯ ಚೇಂಜ್ ಮಾಡ್ಬೋದು. ಕಿಶನ್ ಇಸಂಟ್ ಟೆಲ್ಲಿಂಗ್ ದ ಟ್ರೂತ್. ಕಿಶನ್ ಇಸಂಟ್ ಟೆಲ್ಲಿಂಗ್ ದ ಟ್ರೂತ್. ನೀವು ಸೋಮಾರಿ ವಿದ್ಯಾರ್ಥಿಗಳಲ್ಲ. ನೀವೇನು ಸೋಮಾರಿ ವಿದ್ಯಾರ್ಥಿಗಳ ಅಲ್ಲ. ನೀವು ಸೋಮಾರಿ ವಿದ್ಯಾರ್ಥಿಗಳು ಅಲ್ಲ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.